ಎಪಿಸೋಡ್ 140 ಕೋಪಕ್ಕಿಂತ ಕರುಣೆ ಹೆಚ್ಚು. ಈ ಕಡೆ ನಿತ್ಯ ವುಡನ್ ಚೇರ್ ಮೇಲೆ ಕಟ್ಟಾಕಿದ ಅವಸ್ಥೆಯಲ್ಲಿದ್ಲು. ಅವರೊಳಗೆ ಕ್ಲೋರೋಫಾರಮ್ನಿಂದ ಪ್ರಜ್ಞೆ ತಪ್ಪಿಸಿದ್ರಿಂದ ಇನ್ನೂ ಎಚ್ಚರವಾಗಿರಲಿಲ್ಲ. ಅವಳನ್ನು ಕಾವಲು ಕಾಯ್ತಾ ಇದ್ದ ರೌಡಿಗಳು ಅವಳ ಮುಖದ ಮೇಲೆ ನೀರು ಹಾಕಿ ಎಚ್ಚರಿಸಿದ್ರು. ನಿತ್ಯ ನಿಧಾನವಾಗಿ ಕಣ್ಬಿಟ್ಟು ಸುತ್ತ ನಿಂತ ರೌಡಿಗಳು ನೋಡಿ ತನ್ನ ಕಿಡ್ನಾಪ್ ಸಿಚುಯೇಷನ್ ನೆನೆಸ್ಕೊಂಡು, ಯಾರೋ ನೀವೆಲ್ಲ ನನ್ನ ಯಾಕೆ ಹೀಗೆ ಹೇಳ್ಕೊಂಡು ಬಂದು ಕಟ್ಟಾಕಿದ್ದೀರಾ, ಬಿಡ್ರು ನನ್ನ ಅಂದ್ಲು. ಅದನ್ನು ನಾನು ಹೇಳ್ತೀನಿ ಅಂತ ಆ ಕಡೆಯಿಂದ ಬಂದಳು ಲಾವಣ್ಯ. ಅವಳನ್ನ ನೋಡಿ ಕೋಪದಿಂದ, ನೀನಾ? ಥೂ, ಯಾಕೆ ಈ ರೀತಿ ನನ್ನ ಹಿಂದೆ ಬಿದ್ದು ಸಾಯ್ತಿದ್ಯಾ? ನಿಂದು ಎಮ್ಮೆ ಚರ್ಮನೇ ಇರಬೇಕು ಕಣೆ. ಅವತ್ತು ಮದುವೆ ಮನೆಯಲ್ಲಿ ಕೊಟ್ಟು ಏಟಿಗೆ ಬೇರೆ ಯಾರಾದರೂ ಆಗಿದ್ರೆ ಸತ್ತೇ ಹೋಗಿರೋರು. ಅದೆಂಥ ಬಂಡು ಜನ್ಮನೇ ನಿಂದು. ಥೂ, ಸ್ವಲ್ಪನಾದರೂ ಹೆಣ್ಣಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳೆ. ಲಾವಣ್ಯ ಕೆನ್ನೆ ಮೇಲೆ ಕೈ ಇಟ್ಕೊಂಡು, ಅದನ್ನು ಮರೆಯೋಕ್ಕಾಗುತ್ತೇನೆ? ಅವತ್ತು ಹೊಡೆದಿರೋ ಏಟು ಇನ್ನೂ ಹುರಿತಾ ಇದೆ. ಅದೆಲ್ಲ ನನ್ನ ಬಡ್ಡಿ ಸಮೇತ ವಾಪಸ್ ಕೊಡದೆ ನಿನ್ನನ್ನು ಸುಮ್ಮನೆ ಬಿಡೋಕ್ಕಾಗುತ್ತಾ ಅಂದ್ಲು. ನಿತ್ಯ, ಓ, ಬಡ್ಡಿ ಸಮೇತ ಕೊಡೋದಕ್ಕೆ ಬಂದಿದ್ಯಾ? ಹಾಗಾದರೆ ಬಾ, ನಿಂಗೆ ಧೈರ್ಯ ಇದ್ದರೆ ನನ್ನ ಕೈ ಕಟ್ಟು ಬಿಚ್ಚಿ ಕೊಡ್ಬಾ ಅಂತ ಆ್ಯಟಿಟ್ಯೂಡ್ ಲುಕ್ಕಲ್ಲಿ ಹೇಳಿದ್ಲು. ಲಾವಣ್ಯ, ಯಾಕೆ? ಕೈ ಕಟ್ಟು ಬಿಚ್ಚಿದ ತಕ್ಷಣ ನನ್ನ ಕಪಾಳನ ಬ್ಯಾಂಡ್ ಸೆಟ್ ಥರ ಬಾರಿಸ್ಬೇಕು ಅಂದ್ಕೊಂಡಿದ್ಯಾ ಅಂದ್ಲು. ನಿತ್ಯ ನಗ್ತಾ, ನಿನಗೆ ನನ್ನ ಬಗ್ಗೆ ಇಷ್ಟೊಂದು ಭಯ ಇದ್ದರೆ ಇಂಥ ಸಾಹಸಕ್ಕೆ ಯಾಕೆ ಕೈ ಹಾಕ್ತೆ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನಗೆ ನನ್ನದೇ 1000 ಟೆನ್ಷನ್ ಇದೆ ಕಣೆ. ನನ್ನ ಪಾಡಿಗೆ ಬದುಕೋಕೆ ಬಿಟ್ಬಿಡು ಅಂದ್ಲು. ಲಾವಣ್ಯ, ಸಾಹಸ ಅಂತೂ ಮಾಡೇ ಮಾಡ್ತೀನಿ. 1000 ಟೆನ್ಷನಲ್ಲಿ ನನ್ನ ಟೆನ್ಷನ್ ಕೂಡ ಒಂದು ಅನ್ಕೋ. ಬಟ್ ನಾನು ಹೇಳೋ ಕೆಲಸ ಮಾಡಬೇಕು. ಅದೇನು ಗೊತ್ತಾ? ನೀನು ಶರತ್ನ ಬಿಡ್ತೀಯಾ ಅಂತ ಹೇಳು, ಈಗಲೇ ಬಿಡ್ತೀನಿ ಅಂದ್ಲು. ನಿತ್ಯ ನಗ್ತಾ, ಏನು, ಶರತ್ ಸರ್ನ ನಾನು ಬಿಡಬೇಕಾ? ಸರಿ, ಒಂದು ಕೆಲಸ ಮಾಡು, ಹೋಗಿ ಅವ್ರ ಹತ್ರನೇ ಕೇಳು ನಿತ್ಯನ ಬಿಟ್ಬಿಡಿ ಅಂತ. ಆಮೇಲೆ ನಂಗೆ ಹೇಳು, ಅವರು ನನ್ನ ಬಿಟ್ಟರೆ ನಾನು ಬಿಟ್ಕೊಡ್ತೀನಿ ನಿಂಗೆ ಅಂದ್ಲು. ಲಾವಣ್ಯ, ಅವನು ಒಪ್ಕೊಳ್ಳಲ್ಲ ಅಂತ ತಾನೇ ನಿನ್ನನ್ನು ಬಿಡು ಅಂತ ಇರೋದು ಅಂದ್ಲು. ನಿತ್ಯ ಅವಳನ್ನೇ ಸಾಫ್ಟ್ ಕಾರ್ನರಲ್ಲಿ ನೋಡ್ತಾ, ನೋಡು, ನಿನಗೆ ನನ್ನ ಮೇಲೆ ದ್ವೇಷ ಇರೋದು ಶರತ್ ಸರ್ ನಿನಗೆ ಸಿಗಲಿಲ್ಲ, ಅದಕ್ಕೆ ನಾನು ಕಾರಣ ಅಂತ ತಾನೆ. ಆದರೆ ಅವರು ನನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ ಕಣೆ. ಅವರು ನನ್ನ ಉಸಿರಲ್ಲಿ ಉಸಿರಾಗೋಗಿದ್ದಾರೆ. ಅವರನ್ನು ನಾನು ಹೇಗೆ ಬಿಟ್ಕೊಡ್ಲಿ? ಒಂದು ವೇಳೆ ಬಿಟ್ಕೊಟ್ರು ಅವ್ರು ನಿನ್ನ ಜೊತೆ ಖುಷಿಯಾಗಿರ್ತಾರಾ? ಯೋಚನೆ ಮಾಡೆ. ನಿನಗೆ ಬೇರೆ ಲೈಫ್ ಇದೆ ಕಣೆ. ಬೇರೆ ಯಾರಾದರೂ ಒಳ್ಳೆ ಹುಡುಗನ ನೋಡಿ ಮದುವೆ ಆಗೋ, ನೀನು ಖುಷಿಯಾಗಿರ್ತೀಯ ಅಂದ್ಲು. ಲಾವಣ್ಯ ಪಠಾರ್ ಅಂತ ನಿತ್ಯ ಕಪಾಳಕ್ಕೆ ಹೊಡೆದ್ಲು. ಉಪದೇಶ ಕೊಡ್ತೀಯಾ? ಹಾಂ, ನಿನ್ನಿಂದನೇ ನನ್ನ ಶರತ್ ದೂರ ಆಗಿದ್ದು. ಅವನ್ನ ದೂರ ಮಾಡದೆ ನಂಗೆ ನೆಮ್ಮದಿ ಇಲ್ಲ. ಅದಕ್ಕೆ ನಿನಗೆ ತಲೆ ಕೆಟ್ಟಿದೆ ಅಂತ ಅವನ ಮನಸ್ಸಲ್ಲಿ ಹುಟ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ನಿನಗೂ ಚೆನ್ನಾಗೇ ಗೊತ್ತಿದೆ ಅಲ್ವಾ ಅಂದ್ಲು. ನಿತ್ಯ ನಗ್ತಾ, ಗೊತ್ತು, ಅದೆಲ್ಲ ನಿನ್ನ ಕೆಲಸನೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ. ಅದನ್ನು ಮನೆಯವ್ರ ಮುಂದೆ ಎಷ್ಟು ಸಲ ಹೇಳಿದ್ರು ಅವ್ರು ನಂಬ್ತಾ ಇಲ್ಲ. ಇವತ್ತಲ್ಲ ನಾಳೆ ಇದಕ್ಕೆಲ್ಲ ನೀನೇ ಕಾರಣ. ನನ್ನ ಕಿಡ್ನ್ಯಾಪ್ ಮಾಡಿರೋದು ಕೂಡ ನೀನೇ ಅಂತ ಶರತ್ ಸರ್ಗೆ ಗೊತ್ತಾಗೇ ಆಗುತ್ತೆ. ಆಗ ನನ್ನ ಹುಡುಕೊಂಡು ನನ್ನ ಕಲಾವಿದ ಬಂದೇ ಬರ್ತಾರೆ, ನೋಡ್ತಾ ಇರು ಅಂತ ತುಂಬ ಕಾನ್ಫಿಡೆಂಟಿಂದ ಹೇಳಿದ್ಲು. ಲಾವಣ್ಯ, ವಾವ್, ಏನು ಕಾನ್ಫಿಡೆಂಟ್ ನಿತ್ಯ, ಗುಡ್ ಅಂತ ಕ್ಲಾಪ್ಸ್ ಮಾಡ್ತಾ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಶರತ್ಗೆ ನಿಂಗೇನೂ ಆಗಿಲ್ಲ, ಇದೆಲ್ಲ ನನ್ನ ಕೆಲಸನೇ ಅಂತ ಗೊತ್ತಾಯಿತು. ಅದಕ್ಕೇ ನಿನ್ನ ಮನೆ ತಲುಪುವಷ್ಟರಲ್ಲಿ ನಿನ್ನ ಹಾರಿಸಿದ್ದು ಅಂದ್ಲು. ನಿತ್ಯ ಖುಷಿಯಲ್ಲಿ, ಏನು, ಶರತ್ ಸರ್ಗೆ ನನಗೇನೂ ಆಗಿಲ್ಲ ಅಂತ ಗೊತ್ತಾಯ್ತಾ? ನಿಜವಾಗ್ಲೂ ಅಂತ ಕೇಳಿದ್ಲು. ಲಾವಣ್ಯ, ಜಾಸ್ತಿ ಖುಷಿ ಪಡಬೇಡ ಬೇಬಿ. ಹೌದು, ಅವನಿಗೆ ನಾನು ಕಳಿಸಿದ ಮಂಜುಳ ಬಗ್ಗೆ, ನನ್ನ ಪ್ಲ್ಯಾನ್ ಬಗ್ಗೆ ಎಲ್ಲ ಗೊತ್ತಾಗೋಯ್ತು. ಅವಳನ್ನ ಮನೆಯಿಂದ ಆಚೆ ಹಾಕಿದ್ದಾನೆ. ನೀನು ಮನೆಗೆ ಹೋಗಿದ ತಕ್ಷಣ ಅವರೆಲ್ಲ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಸರ್ಪ್ರೈಸ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು. ಆದರೆ ನಾನು ನಿನ್ನನ್ನೇ ಪಾರ್ಸಲ್ ಮಾಡಿಬಿಟ್ಟೆ ಅಂತ ನಗ್ತಾಳೆ. ನಿತ್ಯ ಯೂ ಅಂತ ಕೋಪದಲ್ಲಿ ಕಟ್ಟು ಬಿಚ್ಚೋಕೆ ಟ್ರೈ ಮಾಡ್ತಾಳೆ. ಲಾವಣ್ಯ, ನಿತ್ಯ, ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡ. ನನಗೆ ಚೆನ್ನಾಗಿ ಗೊತ್ತು ಈಗ ನಿನಗೆ ನನ್ನ ಕಪಾಳ ಊದ್ಕೊಳ್ಳೋ ಹಾಗೆ ಹೊಡಿಬೇಕು ಅನ್ನಿಸ್ತಾ ಇದೆಯಲ್ಲ. ಬಟ್ ನೀನು ಎಷ್ಟೇ ಟ್ರೈ ಮಾಡಿದ್ರು ನಿನ್ನ ಕೈ ಬಿಡಿಸ್ಕೊಳ್ಳೋದಕ್ಕೆ ಆಗಲ್ಲ, ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೂ ಆಗಲ್ಲ.
ಅವಳ ಕೆನ್ನೆ ಹಿಡಿದು ಲಿಫ್ಟ್ ಮಾಡ್ತಾ ಕೋಪದಲ್ಲಿ ನಿನ್ನ ಸಾಯಿಸಿ ಆಮೇಲೆ ಅವನ್ನ ಮದುವೆ ಆಗ್ತೀನಿ ಅಂತ ಅವಳ ಕೆನ್ನೆ ತಳ್ಳಿ ಹೇಳಿದ್ಲು. ಅಷ್ಟರಲ್ಲಿ ಶರತ್ ಮತ್ತು ರಾಹುಲ್ನ ಕಾರು ಶಶಾಂಕ್ ಹೇಳಿದ ಲೊಕೇಶನ್ಗೆ ಬಂದು ತಲುಪೋದರಲ್ಲಿತ್ತು. ಒಬ್ಬ ರೌಡಿ ಟೆಲಿಸ್ಕೋಪ್ನಿಂದ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾ ಇದ್ದ. ಅವ್ರ ಕಾರ್ ನೋಡಿ ಒಂದೇ ಸಮ ಓಡಿ ಬಂದು, ಮೇಡಮ್ ಮೇಡಮ್ ನಾವಿಲ್ಲಿರೋ ಇನ್ಫಾರ್ಮೇಷನ್ ಟ್ರ್ಯಾಪ್ ಆಗಿದೆ ಅನಿಸುತ್ತೆ, ನಮ್ಮ ಅಡ್ಡದಲ್ಲಿ ಬೇರೆ ಯಾವುದೋ ಕಾರ್ ಬರ್ತಾ ಇದೆ ನೋಡಿ ಅಂತ ಟೆಲಿಸ್ಕೋಪ್ ಕೊಟ್ಟ. ಲಾವಣ್ಯ ವಿಂಡೋಯಿಂದ ಆಚೆ ಟೆಲಿಸ್ಕೋಪ್ನಲ್ಲಿ ನೋಡ್ತಾ ಗಾಬರಿಯಲ್ಲಿ ಶರತ್, ರಾಹುಲ್ ಅಂತ ಅಂದ್ಲು. ನಿತ್ಯ ಐಬ್ರೋ ಮೇಲ್ ಮಾಡ್ತಾ ನಗ್ತಾ, ಹುಷಾರ್ ಲಾವಣ್ಯ, ಆಮೇಲೆ ಇಲ್ಲೇ ಎದೆ ಹೊಡ್ಕೊಂಡು ಸತ್ಕಿತ್ತು ಹೋದರೆ ಕಷ್ಟ. ನಂಗೆ ಅವರಿಬ್ಬರು ರೆಕ್ಕೆಗಳಿದ್ದ ಹಾಗೆ ಕಣೆ. ಶರತ್ ಸರ್ ನನ್ನ ವೀಕ್ನೆಸ್ ಆದರೆ ರಾಹುಲ್ ಅಣ್ಣ ನನ್ನ ಸ್ಟ್ರೆಂತ್ ಕಣೆ. ಹೃದಯ ಇಲ್ಲಿರುವಾಗ ಅದ್ರ ಬಡಿತ ಇನ್ನೆಲ್ಲೋ ಇರುತ್ತಾ ಹೇಳು. ನನ್ನ ಕಲಾವಿದ ಬಂದಾಯಿತು. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಲಾವಣ್ಯ, ಇಲ್ಲಿಂದ ಎಸ್ಕೇಪ್ ಆಗಿಬಿಡು. ಅವ್ರ ಪಾರಿಜಾತನ ಕಿಡ್ನ್ಯಾಪ್ ಮಾಡಿ ತಪ್ಪು ಮಾಡಿಬಿಟ್ಟಿದ್ಯಾ. ಆಮೇಲೆ ಅವ್ರ ಕೋಪ ಕಂಟ್ರೋಲ್ ಮಾಡಲ್ಲ. ನೀನು ನನ್ನ ಪಾರ್ಸಲ್ ಮಾಡಿದ ಹಾಗೆ ಅವರಿಬ್ಬರು ಸೇರಿ ನಿನ್ನ ಮೇಲಕ್ಕೆ ಪಾರ್ಸಲ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂದ್ಲು. ಲಾವಣ್ಯ ಅವಳ ಕಪಾಳಕ್ಕೆ ಮತ್ತೆ ಹೊಡೆದ್ಲು. ಏಯ್, ನಾನಿಲ್ಲಿ ಟೆನ್ಷನ್ ಮಾಡ್ಕೊಳ್ತಾ ಸಾಯ್ತಾ ಇದ್ದರೆ ಕಪ್ಪೆ ಥರ ವಟ ವಟ ಅಂತ ಇದ್ದಾಳೆ. ಏನಂದೆ ನೀನು? ಅವರಿಬ್ಬರು ನಿನ್ನ ರೆಕ್ಕೆಗಳ? ಆದಷ್ಟು ಬೇಗ ಆ ರೆಕ್ಕೆಗಳನ್ನ ಕಟ್ ಮಾಡ್ತೀನಿ. ಮತ್ತೆ ರೌಡಿಗಳಿಗೆ ಹೇಯ್, ಇವಳು ಬಾಯಿಗೊಂದು ಬಟ್ಟೆ ಕಟ್ಟಿ ಎತ್ಕೊಳ್ರೋ, ಇವಳನ್ನ ಬೇಗ ಬೇರೆ ಕಡೆ ಶಿಫ್ಟ್ ಮಾಡಿ ಅಂದ್ಲು. ನಿತ್ಯ, ಏಯ್ ಲಾವಣ್ಯ, ಮತ್ತೆ ತಪ್ಪು ಮಾಡ್ತಾ ಇದೆಯಾ, ಬಿಟ್ಬಿಡು ನನ್ನ. ಪಾಪಗಳ ಮೇಲೆ ಪಾಪ ಮಾಡ್ತಾನೆ ಇದೆಯಲ್ಲೇ, ಇದೆಲ್ಲ ಸರಿಯಿಲ್ಲ. ಏಯ್ ಬಿಡ್ರು ನನ್ನ ಅಂದ್ಲು. ಅವರೆಲ್ಲ ಸೇರಿ ನಿತ್ಯನ ಕರ್ಕೊಂಡು ರಾಹುಲ್ ಶರತ್ ಅಲ್ಲಿಗೆ ಬರೋ ಅಷ್ಟರಲ್ಲಿ ಅಲ್ಲಿಂದ ಎಸ್ಕೇಪ್ ಆದರು. ಶರತ್ ರಾಹುಲ್ ಅಲ್ಲಿಗೆ ಬಂದು ಎಲ್ಲ ಕಡೆ ಹುಡುಕಿದ್ರು. ಅವರು ಹಿಂದೆಯೇ ಶಶಾಂಕ್ ಕೂಡ ಬಂದಿದ್ದ. ಎಲ್ಲರೂ ಸೇರಿ ಹುಡುಕಿದ್ರು. ಅವರು ಜಸ್ಟ್ ಮಿಸ್ ಆಗಿದ್ರು. ಆದರೆ ಕಿಡ್ನ್ಯಾಪ್ ಮಾಡಿದ ಕಾರನ್ನು ಅಲ್ಲೇ ಬಿಟ್ಟು ಹೋಗಿದ್ರು. ರಾಹುಲ್, ನೀವು ಸರಿಯಾದ ಇನ್ಫಾರ್ಮೇಷನ್ ತೊಗೊಂಡಿದ್ದೀರಾ ಶಶಾಂಕ್? ಇಲ್ಲಿ ಯಾರೂ ಇಲ್ವಲ್ಲ ಅಂದ. ಶಶಾಂಕ್, ಹೌದು ರಾಹುಲ್ ಸರ್, ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ರೈಟ್. ಅಲ್ಲಿ ನೋಡಿ ಅದೇ ಕಾರ್ ಅಂತ ತೋರಿಸಿ ಅದರ ಹತ್ತಿರ ಬಂದು ಆ ಕಾರನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರು. ಮತ್ತೆ ಕಾರ್ ಶೆಡ್ ಒಳಗೆ ಹೋಗಿ ಸುತ್ತ ನೋಡಿದ್ರು. ನಿತ್ಯನ ಕಟ್ಟಾಕಿದ್ದ ವುಡನ್ ಚೇರ್ ಮತ್ತು ಹಗ್ಗ ನೋಡಿ ಅವ್ರಿಗೆ ತುಂಬ ಆತಂಕ ಆಯಿತು. ನೋಡಿ ರಾಹುಲ್, ಶಶಾಂಕ್ ಹೇಳಿದ್ದು ನಿಜ. ನನ್ನ ಪಾರಿಜಾತನ ಇಲ್ಲೇ ಕಟ್ಟಾಕಿದ್ರು ಅನಿಸುತ್ತೆ. ನಾವು ಬಂದಿದ್ದು ಗೊತ್ತಾಗಿ ಎಸ್ಕೇಪ್ ಆಗಿದ್ದಾರೆ. ಛೇ ಅಂದ. ರಾಹುಲ್, ಶರತ್, ಪ್ಯಾನಿಕ್ ಆಗಬೇಡಿ, ಅವ್ರು ಜಾಸ್ತಿ ದೂರ ಏನು ಹೋಗಿರಲ್ಲ, ಬನ್ನಿ ಹುಡ್ಕೋಣ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಕಿದ್ರು. ಅವರೆಲ್ಲ ಅಲ್ಲೇ ಇದ್ದ ಕೆರೆಯಂಚಿಗೆ ಬಂದು ನಿತ್ಯನ ಬಲವಂತವಾಗಿ ಬ್ಲ್ಯಾಕ್ ಮುಪ್ಲರಿಂದ ಕವರ್ ಮಾಡಿದ್ರು. ಆ ರಭಸಕ್ಕೆ ಅವಳ ಕಿವಿಯಲ್ಲಿದ್ದ ಇಯರಿಂಗ್ ನೆಲಕ್ಕೆ ಬಿತ್ತು. ಅವರೆಲ್ಲ ಸೇರಿ ತೆಪ್ಪದ ಸಹಾಯದಿಂದ ಈ ಕಡೆಯಿಂದ ದಡದಿಂದ ಆ ಕಡೆ ದಡಕ್ಕೆ ಅವಳನ್ನು ಹೊತ್ತೊಯ್ದರು. ಎಲ್ಲ ಕಡೆ ಹುಡುಕಿದ್ರು, ಮೂವರಿಗೂ ನಿತ್ಯ ಸಿಗಲಿಲ್ಲ. ಮೂವರು ಹುಡುಕ್ತಾ ಕೆರೆಯಂಚಿಗೆ ಬಂದರು. ರಾಹುಲ್, ಶರತ್ ಏನಾದರೂ ಸುಳ್ಳು ಸಿಕ್ತಾ ಅಂತ ಏದುರುಸ್ರು ಬಿಡ್ತಾ ಹೇಳ್ದ. ಶರತ್ ಬೇಜಾರಲ್ಲೇ, ಇಲ್ಲ ರಾಹುಲ್ ಅಂದ. ರಾಹುಲ್, ಶಶಾಂಕ್ ನಿಮಗೆ ಅಂದ. ಶಶಾಂಕ್, ನೋ ಸರ್, ದೇ ಆರ್ ಎಸ್ಕೇಪ್ ಅಂದ. ರಾಹುಲ್, ಶಿಟ್. ಶರತ್ ಮುಖ ನೋಡಿ ಅವ್ನ ಭುಜದ ಮೇಲೆ ಕೈ ಇಟ್ಟು, ಇಟ್ಸ್ ಓಕೆ ಶರತ್, ನಮ್ಮ ನಿತ್ಯ ಸಿಕ್ಕೇ ಸಿಗ್ತಾಳೆ, ಬನ್ನಿ ಇಲ್ಲಿಂದ ಹೊರಡೋಣ ಅಂತ ಅಲ್ಲಿಂದ ಹೋಗೋಕೆ ಹೆಜ್ಜೆ ಇಟ್ಟ. ಅಲ್ಲಿ ಬಿದ್ದಿದ್ದ ನಿತ್ಯ ಹಿಯರಿಂಗ್ ಶರತ್ನ ಕಾಲ್ಗೆ ಸಿಕ್ತು. ಅದನ್ನು ಶರತ್ ಕೈಗೆ ಎತ್ಕೊಂಡು ನೋಡಿ ನೆನಪಿಸ್ಕೊಂಡ. ಎಕ್ಸೈಟ್ಮೆಂಟ್ನಲ್ಲಿ, ರಾಹುಲ್ ಇಲ್ಲಿ ನೋಡಿ, ಇದು ನನ್ನ ಪಾರಿಜಾತ ಹಿಯರಿಂಗ್, ನನ್ನ ಪಾರಿಜಾತ ಇಲ್ಲೇಲೋ ಇದ್ದಾಳೆ ರಾಹುಲ್ ಅಂತ ಸುತ್ತಮುತ್ತ ನೋಡ್ತಾನೆ. ರಾಹುಲ್, ಹೌದಾ, ಆದರೆ ಇದು ನಿತ್ಯದೆ ಅಂತ ಹೇಗೆ ಹೇಳ್ತೀರಾ ಶರತ್ ಅಂದ. ಶರತ್, ಹೌದು, ಐ ಆಮ್ ಡ್ಯಾಮ್ ಶ್ಯೂರ್. ಅವತ್ತು ನನ್ನ ಪಾರಿಜಾತ ನಿಮ್ಮ ಮನೆಗೆ ಬರುವಾಗ ಇದೇ ಹಿಯರಿಂಗ್ ಹಾಕ್ಕೊಂಡಿದ್ಲು, ನಾನು ನೋಡಿದ್ದೆ ಅಂದ್ಕೊಂಡು ಕೆರೆ ಕಡೆ ಮುಖ ಮಾಡಿ ಜೋರಾಗಿ ಪಾರಿಜಾತ ಪಾರಿಜಾತ ಅಂತ ಕೂಗ್ತಾ ಇದ್ದ. ಅವನು ಆ ಕಡೆ ದಡದಲ್ಲಿ ಕೂಗಿದ್ದು ಈ ಕಡೆ ದಡಕ್ಕೆ ಎಕೋ ಆಗ್ತಾ ಇತ್ತು. ನಿತ್ಯ ಮುಖ ಕವರ್ ಮಾಡಿ ಬಾಯಿಗೆ ಬಟ್ಟೆ ತುರ್ಕಿದ್ರಿಂದ ಅವನು ಕೂಗ್ ಕೇಳಿದ್ರು ರೆಸ್ಪಾನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಶರತ್, ಏಯ್ ಯಾರೋ ಅದು ಹೇಡಿಗಳ ಹಾಗೂ ಒಂದು ಹೆಣ್ಣಿನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇರೋದು, ತಾಕತ್ತಿದ್ರೆ ಎದುರಿಗೆ ಬನ್ನಿ, ನನ್ನ ಪಾರಿಜಾತನ ಬಿಟ್ಬಿಡ್ರೋ, ಅವಳ ಪರಿಸ್ಥಿತಿ ಸರಿ ಇಲ್ಲ. ಒಂದು ವೇಳೆ ನನ್ನ ಪಾರಿಜಾತ ಮೇಲೆ ಸಣ್ಣ ಗೆರೆ ಬಿದ್ದರೂ ನನ್ನ ಮಕ್ಕಳ, ನೀವು ಯಾರೇ ಆಗಿದ್ರೂ ಜೀವಂತವಾಗಿ ಬಿಡಲ್ಲ ಅಂತ ಕೂಗ್ತಾನೆ. ರಾಹುಲ್ ಅವನ ಭುಜದ ಮೇಲೆ ಕೈ ಇಟ್ಟು, ಸಮಾಧಾನ ಮಾಡ್ಕೊಳ್ಳಿ ಶರತ್, ಇದು ಆವೇಶ ಪಡೋ ಹೊತ್ತಲ್ಲ ಅಂತ ಸಮಾಧಾನ ಹೇಳ್ದ. ಎಪಿಸೋಡ್ 141. ಒಂದು ಹುಡುಗಿಗೆ ಇಬ್ಬರು ಗಂಡಂದ್ರ.
ಶರತ್ ಹಾಗೆ ಕೂಗಾಡೋದು ನೋಡ್ತಾ ಅಲ್ಲೇ ಕುಳಿತಿದ್ದ ಒಬ್ಬ ಕುಡುಕ ಎದ್ದು ತೂರಾಡ್ತಾ ಅವ್ರ ಹತ್ರ ಬಂದು, ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್ಸ್, ಇವ್ರು ಯಾಕೆ ಹೀಗೆ ಹಾರಾಡ್ತಾ ಇದ್ದಾರೆ? ಕುಡ್ದಿದ್ದಾರಾ? ಎನಿಥಿಂಗ್ ಸೀರಿಯಸ್? ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂದ. ರಾಹುಲ್ ಅವನ್ನ ನೋಡಿ ತನ್ನ ಫಿಂಗರಿಂದ ಮೂಗು ಲಿಫ್ಟ್ ಮಾಡಿಕೊಂಡು, ನೋ ನಥಿಂಗ್ ಅಂದ. ಕುಡ್ಕ, ನಥಿಂಗ್? ಎವ್ರಿಥಿಂಗ್ ಈಸ್ ನಥಿಂಗ್ ಅಂದರೆ ಇವ್ರು ಯಾಕೆ ಹಾಗೆ ಹಾರಾಡ್ತಿದ್ದಾರೆ ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಾ ಅವನ ಮೇಲೆ ತೂರಾಡ್ಕೊಂಡು ಬೀಳೋಕೆ ಮುಂದಾದ. ರಾಹುಲ್ ಕೋಪದಲ್ಲಿ, ಹೇ ಛೀ ಕುಡುಕ್ ನನ್ನ ಮಗನೆ ಅಂತ ದೂರ ತಳ್ದ. ಶಶಾಂಕ್, ಹೆಲೋ ಮಿಸ್ಟರ್, ಇಲ್ಲಿ ಯಾರಾದರೂ ಒಂದು ಹುಡುಗಿನ ಕರ್ಕೊಂಡು ಹೋಗೋದನ್ನು ನೀವು ನೋಡಿದ್ರಾ ಅಂತ ಕೇಳ್ದ. ಕುಡ್ಕ, ಡೌಟೇ ಬೇಡ, ಒಂದು ಹುಡುಗಿ ಅಲ್ಲ 4 ಜನ ಹುಡುಗರು ಒಂದು ಹುಡುಗಿ ಸೇರಿಕೊಂಡು ಮತ್ತೊಂದು ಹುಡುಗಿನ ಇಲ್ಲಿಂದಾನೇ ಹೇಳ್ಕೊಂಡು ಆ ಕಡೆ ಹೋದರು ಅಂದ. ಶರತ್ ರಾಹುಲ್ ಆಶ್ಚರ್ಯದಲ್ಲಿ ಮುಖ ನೋಡಿಕೊಂಡು ತನ್ನ ಫೋನ್ನಲ್ಲಿದ್ದ ನಿತ್ಯ ಫೋಟೋ ತೋರಿಸಿ, ಇಲ್ಲಿ ನೋಡಿ, ನೀವು ನೋಡಿದ್ದು ಇದೇ ಹುಡುಗಿನ, ಸರಿಯಾಗಿ ನೋಡಿ ಹೇಳಿ ಪ್ಲೀಸ್ ಅಂದ ಶರತ್. ಆ ಕುಡ್ಕ ಅವನ ಕೈಲಿದ್ದ ಫೋನ್ನ ತಗೊಂಡು ತನ್ನ ಕಣ್ಣನ್ನು ಉಚ್ಕೊಂಡು ನೋಡ್ತಾ, ಹೌದು, ಡೌಟೇ ಬೇಡ, ಇವಳೇ ಆ ಹುಡುಗಿ, ಇವಳನ್ನೇ ಅವರು ಇದೇ ಕೆರೆ ದಾಟಿ ಆ ಕಡೆಗೆ ತೆಪ್ಪದ ಮೇಲೆ ಎತ್ತಾಕೊಂಡು ಹೋದರು. ಹೌದು, ಈ ಹುಡುಗಿ ನಿನಗೆ ಏನಾಗಬೇಕು ಅಂದ. ಶರತ್, ಇವಳು ನನ್ನ ಹೆಂಡತಿ ಅಂದ. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ತುಂಬ ಥ್ಯಾಂಕ್ಸ್ ಅಂದ. ಶಶಾಂಕ್ ಆ ಕುಡುಕನಿಗೆ, ಓಕೆ ಥ್ಯಾಂಕ್ ಯು ಸರ್, ಖಂಡಿತ ಅವರು ವಾಪಸ್ ಬೆಂಗಳೂರು ಕಡೆಗೆ ಹೋಗೋದು, ಇಮ್ಮಿಡಿಯೇಟ್ ಆಗಿ ಅವರನ್ನು ಕ್ಯಾಚ್ ಮಾಡಬೇಕು, ಬೇಗ ಬನ್ನಿ, ಕಮಾನ್ ಬನ್ನಿ ಅಂತ ಅಲ್ಲಿಂದ ಗಡಿಬಿಡಿಯಲ್ಲಿ ಹೊರಟರು. ಆ ಕುಡ್ಕ ಅವ್ರು ಹೋಗೋದನ್ನೇ ನೋಡ್ತಾ ಮತ್ತೊಂದು ಬಾಟಲ್ ಓಪನ್ ಮಾಡ್ತಾ ಕುಡಿಯುತ್ತಾ, ಆಲ್ ದಿ ಬೆಸ್ಟ್, ಆ ಹುಡುಗಿ ನಿಮಗೆ ಬೇಗ ಸಿಗ್ತಾಳೆ, ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್, ಈ ಜೀವನವೇ ಒಂದು ಚದುರಂಗದಾಟ, ಪ್ರೀತಿಗಾಗಿ ನಮ್ಮೆಲ್ಲರ ಹೋರಾಟ, ಇರೋ ತನಕ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಅಲ್ಲೇ ಕೂತ. ಅವ್ರು ಆ ಕಡೆ ಹೋಗ್ತಿದ್ದಂತೆ ಅವನತ್ತ ಬಂದ ಭರತ್ ದಿವ್ಯಾ ಫೋಟೋ ತೋರಿಸಿ, ಇವರನ್ನೆಲ್ಲಾದರೂ ನೋಡಿದ್ದೀರಾ ಅಂದ. ಆ ಕುಡ್ಕ ದಿವ್ಯಾ ಫೋಟೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ. ನೀನು ಇವಳನ್ನೇ ಹುಡುಕ್ತಾ ಇದೆಯಾ? ಹೌದು, ನೀನು ಇವಳಿಗೆ ಏನಾಗಬೇಕು ಅಂತ ಕೇಳ್ದ. ಭರತ್, ಅಂದರೆ ನೀವು ಇವಳನ್ನ ನೋಡಿದ್ದೀರಾ? ನಾನು ಇವಳು ಗಂಡ, ಪ್ಲೀಸ್ ಇವಳನ್ನ ಎಲ್ಲಿ ನೋಡಿದ್ದೀರಾ ಹೇಳಿ ಸರ್ ಅಂದ. ಆ ಕುಡ್ಕ ಶಾಕ್, ಕಣ್ಗುಡ್ಡೆ ಮೇಲ್ ಮಾಡ್ತಾ, ಏನೋ ನೀನು ಇವಳು ಗಂಡನಾ? ಒಂದು ಹುಡುಗಿಗೆ 2 ಗಂಡಂದ್ರ ಅಂತ ಕೇಳ್ದ. ಭರತ್ ಅವನ ಮಾತು ಕೇಳಿ ಕೋಪದಲ್ಲಿ, ಏನೋ ಬೊಗಳ್ತಾ ಇದೆಯಾ ಕುಡ್ಕ ನನ್ನ ಮಗನೇ ಅಂತ ಕಾಲರ್ ಪಟ್ಟಿ ಹಿಡಿದು ಹೊಡಿಯೋಕೆ ಮುಂದಾದ. ಆ ಕುಡ್ಕ, ಏನೋ ಹೊಡಿತ್ಯಾ, ಹೊಡಿ ನೋಡೋಣ ಅಂತ ಆವಾಜ್ ಹಾಕ್ದ. ಭರತ್ ಅವನ ಕಾಲರ್ ಬಿಟ್ಟು ಐಬ್ರೋ ಕೆರ್ಕೋತಾ, ಒಳ್ಳೆ ಕುಡುಕನ ಸಹವಾಸ ಆಯ್ತಲ್ಲ, ಕುಡಿದು ಮತ್ತಲ್ಲಿ ಏನೇನೋ ಹೇಳ್ತಾ ಇದ್ದಾನೆ ಅನಿಸುತ್ತೆ ಅಂದ್ಕೊಂಡು, ನೋಡಿ ಈಗಾಗಲೇ ಟೆನ್ಷನ್ನಲ್ಲಿ ಇದ್ದೀನಿ, ಇವಳನ್ನ ಎಲ್ಲಾದರೂ ನೋಡಿದರೆ ಎಲ್ಲಿ ನೋಡಿದ್ದೀರಿ ಅಂತ ಹೇಳಿ, ಇಲ್ಲ ಅಂದರೆ ಬಿಡಿ ಅಂಥೇಳಿ ಅಲ್ಲಿಂದ ಹೋಗ್ತಾ ಇದ್ದ. ಆ ಕುಡ್ಕ, ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್, ಕಮ್ ಹಿಯರ್, ಕೋಪ ಮಾಡ್ಕೋಬೇಡ ಬ್ರದರ್, ನೀನು ಇವಳು ಗಂಡ, ಇವಳು ಅವನ ಹೆಂಡತಿ, ಹಾಗಾದರೆ ಅವನು ಯಾರು ಅಂತ ಶರತ್ ಹೋದ ಕಡೆ ಕೈ ತೋರಿಸಿ ಹೇಳ್ದ. ಭರತ್, ವಾಟ್, ಅವನಾ? ಲಾಯರ್ ಉಮಾಪತಿ ಅವರು ಹೇಳಿದ್ದು ನಿಜ ಇರಬಹುದಾ? ಹಾಗಾದರೆ ಅದು ಶರತ್ ಇರಬಹುದಾ? ಶರತ್ ನಿತ್ಯ ಅವರನ್ನು ಹುಡುಕ್ತಾ ಇದ್ದಾನಾ? ಆದರೆ ಅವ್ರನ್ನ ಯಾಕೆ ಹುಡುಕ್ತಾ ಇರ್ಬೋದು? ಹಾಗಾದರೆ ಅವತ್ತು ಅವರು ಕಿಡ್ನ್ಯಾಪ್ ಮಾಡಿದ್ದು ನಿತ್ಯನಾ ಅಂತ ನಿತ್ಯ ಕಿಡ್ನ್ಯಾಪ್ ಆದದ್ದು ಹೇಗೆ ಎಂಬುದು ನೆನಪಿಸ್ಕೊಂಡ. ಅವತ್ತು ಶುಂಠಿಕೊಪ್ಪದಲ್ಲಿ ಲಾಯರ್ ಉಮಾಪತಿ ಮತ್ತು ವಿಮಲಾ ಅವರನ್ನು ಹೊತ್ತೊಯ್ದ ಕಿಡ್ನ್ಯಾಪರ್ಸ್ನ ಹಿಂಬಾಲಿಸಿ ಹೊರಟವನು ಅಲ್ಲೇ ಬಚ್ಚಿಟ್ಕೊಂಡು ತುಂಬ ಹೊತ್ತಿನ ತನಕ ಅಬ್ಸರ್ವ್ ಮಾಡಿ ಅವರೆಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಹೋದ್ಮೇಲೆ ಅವ್ರ ಕಣ್ಣು ತಪ್ಪಿಸಿ ಅವರನ್ನು ಅಲ್ಲಿಂದ ಬಿಡಿಸ್ಕೊಂಡು ಹೊರಟಿದ್ದ. ಇನ್ನೇನು ಅವನು ಟ್ಯಾಕ್ಸಿ ತಲುಪೋಷ್ಟರಲ್ಲಿ 4 ಜನ ರೌಡಿಗಳ ಕಣ್ಣಿಗೆ ಬಿದ್ದರು. ಭರತ್ ಅವ್ರ ಜೊತೆ ಫೈಟ್ ಮಾಡಿ ಅವ್ರನ್ನ ಸೇಫಾಗಿ ಅವ್ರ ಮನೆಗೆ ಕರ್ಕೊಂಡು ಬಂದ. ಲಾಯರ್ ಉಮಾಪತಿ, ತುಂಬ ಉಪಕಾರ ಆಯಿತು ಕಣಪ್ಪ, ಯಾರಪ್ಪ ನೀನು? ನಿನ್ನ ಈ ಮುಂಚೆ ನೋಡಿಯೇ ಇಲ್ಲ ನಾವು ಅಂದರು. ಭರತ್ ದಿವ್ಯಾ ಫೋಟೋ ತೋರಿಸಿ, ಇವ್ರನ್ನ ಹುಡುಕೊಂಡು ಬಂದಿದ್ದೀನಿ, ಇವಳು ಈ ಊರಲ್ಲಿ ನಿಮ್ಮ ಮನೇಲಿದ್ಲು ಅಂತ ಗೊತ್ತಾಯಿತು, ನಿಮ್ಮನ್ನ ಮೀಟ್ ಮಾಡೋಕ್ಕೆ ನಿಮ್ಮ ಮನೆ ಹತ್ರ ಬಂದಾಗ ಅವ್ರು ನಿಮ್ಮನ್ನು ಕಿಡ್ನ್ಯಾಪ್ ಮಾಡೋದು ನೋಡಿದೆ, ಅವರನ್ನೇ ಫಾಲೋ ಮಾಡ್ಕೊಂಡು ಕೂಡ ಬಂದೆ ಅಂದ. ಲಾಯರ್ ಉಮಾಪತಿ, ದಿವ್ಯಾ ಫೋಟೋ ನೋಡಿ ನಿತ್ಯ, ನಮ್ಮ ನಿತ್ಯನಾ? ನೀನು ಯಾಕಪ್ಪ ಹುಡುಕ್ತಾ ಇದೆಯಾ, ಯಾರು ನೀನು ಅಂದರು. ಭರತ್ ಕೋಪದಲ್ಲಿ, ನಿತ್ಯ ಯಾರು ಈ ನಿತ್ಯ? ಯಾರನ್ನು ಕೇಳಿದ್ರು ನಿತ್ಯ ಅಂತಾರೆ, ಅವಳು ನಿತ್ಯ ಅಲ್ಲ, ದಿವ್ಯಾ
ಅಂತ ಜೋರಾಗಿ ಕಿರ್ಚ್ದ. ಲಾಯರ್ ಉಮಾಪತಿ ಅವನ ಮಾತು ಕೇಳಿ ನಿಧಾನಕ್ಕೆ ಅವನ ಹತ್ರ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು, ಏನಂದೆ, ನೀನು ದಿವ್ಯಾ ಅಂತನಾ? ಅಂದರೆ ನೀವು ದಿವ್ಯ ಗಂಡ ಅಲ್ವಾ? ಹಾಗಾದರೆ ಹಾಗಾದರೆ ನೀವು ಭರತಾ ಅಂದರು. ಭರತ್ ಆಶ್ಚರ್ಯದಲ್ಲಿ, ಹೌದು ನಾನೇ ಭರತ್, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ದ. ಲಾಯರ್ ಉಮಾಪತಿ ಖುಷಿಯಲ್ಲಿ, ವಿಮಲಾ, ನಮ್ಮ ಸತ್ಯಳ ಗಂಡ ಇವರೇ ಕಣೆ, ಇವರೇ ಭರತ್ ಅಂದರು. ಭರತ್ ಕನ್ಫ್ಯೂಸ್ ಆಗಿಬಿಟ್ಟ. ಏನು, ಸತ್ಯನಾ? ಯಾರಿಗೆ ಗಂಡ? ನಾನು ದಿವ್ಯಾಳ ಗಂಡ. ಲಾಯರ್ ಉಮಾಪತಿ, ದಿವ್ಯಾನೇ ಸತ್ಯ ಭರತ್. ನಿಮಗೆ ನಿತ್ಯ ಅಂದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಸತ್ಯ ನಿತ್ಯ ಅವಳಿ ಜವಳಿ ಮಕ್ಕಳು ಅಂತ ಶುರು ಮಾಡಿ ಅವ್ರ ಲೈಫಲ್ಲಿ ನಡೆದಿದ್ದೆಲ್ಲನೂ ವಿವರಿಸಿದ್ರು. ಈಗ ಅವರಿಬ್ಬರು ಬೇರೆ ಬೇರೆಯಾಗಿದ್ದಾರೆ. ಅದಕ್ಕೆ ನಿಮಗೆ ಸತ್ಯ ಯಾರು ನಿತ್ಯ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದೂ ಅಲ್ಲದೆ ಸತ್ಯ ದಿವ್ಯಾ ಹೇಗಾದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂದರು. ಭರತ್ಗೆ ಈಗ MLA ರುದ್ರಪ್ರಸಾದ್ಗೆ ಯಾಕೆ ದಿವ್ಯಾ ಹಿಂದೆ ಬಿಟ್ಟಿದ್ದಾನೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತು. ಬಟ್ ಲಾಯರ್ ಉಮಾಪತಿ ಅವರು ಮಾತನ್ನು ನಂಬೋಕೆ ರೆಡಿ ಇರಲಿಲ್ಲ. ಯಾಕೆಂದರೆ ದಿವ್ಯಾ ಯಾರು ಏನು ಅನ್ನೋದು ಅವನೊಬ್ಬನಿಗೆ ಮಾತ್ರ ಗೊತ್ತಿತ್ತು. ನೋಡಿ, ನೀವು ಹೇಳಿದಾಗೆ ಸತ್ಯ ನಿತ್ಯ ಅವಳಿ ಜವಳಿನೇ ಇರ್ಬೋದು, ಆದರೆ ನಿಮ್ಮ ಸತ್ಯ ನಿತ್ಯಾಗೂ ನನ್ನ ದಿವ್ಯಾಗೂ ಯಾವ ಸಂಬಂಧನೂ ಇಲ್ಲ. ಯಾಕೆ ಅಂದರೆ ಅವಳಿಗೆ ಅಕ್ಕ ತಂಗಿ ಯಾರೂ ಇಲ್ಲ ಅಂದ. ಲಾಯರ್ ಉಮಾಪತಿ, ಹಾಗೆಲ್ಲ ಹೇಳಿಬಿಡಿ ಭರತ್, ನಿತ್ಯ ಶರತ್ನ ಮದುವೆ ಆಗಿದ್ದಾಳೆ. ನಮ್ಮ ಮನೇಲಿ ಇದ್ದದ್ದು ಅವಳೇ. ದಿವ್ಯಾ ನಿತ್ಯ ಇಬ್ಬರು ಜೀವಕ್ಕೂ ಅಪಾಯವಿದೆ. ಪ್ಲೀಸ್ ಅವರಿಬ್ಬರನ್ನೂ ಒಂದು ಮಾಡೋಕ್ಕೆ ಸಹಾಯ ಮಾಡಿ, ನಿಮ್ಮ ಕೈ ಮುಗಿತೀನಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಭರತ್ಗೆ ಅವ್ರ ಕೈ ಮುಗಿಯೋದು ನೋಡಿ ಅಯ್ಯೋ ಅನ್ನಿಸ್ತು. ಆದರೆ ಅವ್ರು ಹೇಳೋದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಇವ್ರ ಜೊತೆ ವಾದ ಮಾಡೋ ಬದಲು ಶರತ್ ಮತ್ತು ನಿತ್ಯನ ಭೇಟಿ ಮಾಡಿ ಅವ್ರಿಗೂ ದಿವ್ಯಾಗೂ ಯಾವ ಸಂಬಂಧ ಇಲ್ಲ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು ಅನ್ನೋದು ಮನಸ್ಸಿಗೆ ಬಂತು. ನೋಡಿ, ಹೀಗೆಲ್ಲ ಕೈ ಮುಗಿಬೇಡಿ. ನಾನು ಹೇಳಿದ್ರು ನಿಮಗೆ ಅರ್ಥ ಆಗೋಲ್ಲ. ನಾನು ನಿತ್ಯ ಮತ್ತು ಶರತ್ನ ಮೀಟ್ ಮಾಡ್ಬೋದಾ ಅಂತ ಕೇಳ್ದ. ಲಾಯರ್ ಉಮಾಪತಿ, ಅಯ್ಯೋ ದೇವ್ರೆ, ನೋಡಪ್ಪ, ನಿನ್ನೆ ನಮ್ಮ ನಿತ್ಯ ಜೀವಕ್ಕೆ ಆ ದುಷ್ಟರಿಂದ ಅಪಾಯ ಇತ್ತು. ಅವಳು ಸೇಫಾಗಿರಲಿ ಅಂದ್ಕೊಂಡು ಅವರನ್ನು ಇಲ್ಲಿಂದ ಬೆಂಗಳೂರಿಗೆ ವಾಪಸ್ ಕಳಿಸ್ಬಿಟ್ಟೆ. ಆ ಗಡಿಬಿಡಿಯಲ್ಲಿ ಅವ್ರ ಅಡ್ರೆಸ್ ತೊಗೊಳ್ಳೋದನ್ನು ಮರೆತು ಬಿಟ್ಟೆ ಕಣಪ್ಪ ಅಂದರು. ಭರತ್, ಓಕೆ, ನಾನು ಶರತ್ ಅವರನ್ನು ಬೆಂಗಳೂರಲ್ಲಿ ಮೀಟ್ ಮಾಡ್ತೀನಿ ಅಂದ್ಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೊರಟ. ಡ್ರೈವ್ ಮಾಡ್ಕೋತಾ ಬರುವಾಗ ತನ್ನಷ್ಟಕ್ಕೆ ತಾನೇ, ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ? ಆ MLA ನನ್ನ ಮಗ ನನ್ನ ದಿವ್ಯಾನ ನಿತ್ಯ ಆಗು ಅಂತಾನೆ. ಅಲ್ಲ, ನಿತ್ಯ ಅವ್ರು ಬದುಕಿದ್ರೆ ನನ್ನ ಬಂಗಾರಿನ ಯಾಕೆ ನಿತ್ಯ ಆಗು ಅಂತ ಹಿಂಸೆ ಕೊಡ್ತಾ ಇದ್ದಾನೆ? ಅವನು ಸಾಲದು ಅಂತ ಇವ್ರು ಯಾರೋ ನನ್ನ ದಿವ್ಯಾನ ಸತ್ಯ ಅಂತಿದ್ದಾರೆ. ಇದೆಲ್ಲ ಆಗಿದ್ದು ಆ ಹಲ್ಕ ಬಡ್ಡಿ ಮಗ MLA ರುದ್ರಪ್ರಸಾದ್ನಿಂದ. ನಿತ್ಯ ಅಂದ್ಕೊಂಡು ನನ್ನ ಬಂಗಾರಿ ಹಿಂದೆ ಬಿದ್ದು ಸಾಯ್ತಾ ಇದ್ದಾನೆ ಡಬ್ಬ ನನ್ನ ಮಗ. ಇಲ್ಲ, ಮೊದಲು ಇವರು ಅಂದ್ಕೊಂಡಿರೋದೆಲ್ಲ ತಪ್ಪು ಅಂತ ಶರತ್ ನಿತ್ಯಾಗೆ ತಿಳಿಯಬೇಕು. ಹುಡುಕ್ತೀನಿ ಅಂತ ಹೇಳ್ಕೊತಾ ವಾಪಸ್ ಬೆಂಗಳೂರಿಗೆ ಬಂದ. ಅವನ ಹುಡುಕಾಟ ಮತ್ತೆ ಶುರುವಾಯಿತು. ದಿವ್ಯಾಳ ಜೊತೆ ಶರತ್ ನಿತ್ಯ ಹುಡುಕಾಟನೂ ಮಾಡ್ತಾ ಇದ್ದ. ಮೊನ್ನೆ ಅಕಸ್ಮಾತಾಗಿ ದಾಮು ಜೊತೆ ರಾಹುಲ್ ಮನೆಯಿಂದ ಹೊರಟಿದ್ದ ನಿತ್ಯಾನ ನೋಡಿದ ಇವಳು ನನ್ನ ಬಂಗಾರಿನ ನಿತ್ಯಾನ ಯಾರಾದರೂ ಆಗಿರಲಿ ಹತ್ತಿರ ಹೋಗಿ ಮಾತಾಡಿಸ್ಬೇಕು ಅಂದ್ಕೊಂಡು ಟ್ಯಾಕ್ಸಿಯಲ್ಲಿ ಫಾಲೋ ಮಾಡ್ದ. ನಿತ್ಯ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಗೇಟ್ ತಲುಪ್ತಿದ್ದಂತೆ 2 ಕಾರ್ ಅವಳ ಮುಂದೆ ಬಂದದ್ದು ನೋಡಿ ತಾನು ಕೂಡ ತನ್ನ ಟ್ಯಾಕ್ಸಿನ ಅಲ್ಲೇ ಲ್ಯಾಂಡ್ ಮಾಡಿದ್ದ. ಅವನು ಇಳಿದು ಅವಳನ್ನು ಸೇಫ್ ಮಾಡೋಷ್ಟರಲ್ಲಿ ನಿತ್ಯ ರೌಡಿಗಳ ಕಾರಲ್ಲಿದ್ಲು. ಭರತ್, ಹೇಯ್, ನೋ, ಸ್ಟಾಪ್ ಇಟ್, ಬಿಡಿ ಅವಳನ್ನ, ಬಂಗಾರಿ ಅಂತ ಕೂಗ್ತಿದ್ದಂತೆ ಕಾರಲ್ಲಿಂದ ಮೂವ್ ಆಗಿತ್ತು. ಭರತ್ ತನ್ನ ಟ್ಯಾಕ್ಸಿ ತಗೊಂಡು ಅವರನ್ನು ಹಿಂಬಾಲಿಸಿ ಹೊರಟ. ಅವನು ಅವರನ್ನು ಹಿಂಬಾಲಿಸ್ತಿರೋದು ಅವ್ರ ಗಮನಕ್ಕೆ ಬಂದು ನಿತ್ಯ ಇದ್ದ ಕಾರನ್ನು ಸ್ಪೀಡ್ ಜಾಸ್ತಿ ಮಾಡಿದ್ರು. ಭರತ್ ಕೂಡ ಅವರನ್ನು ಅಷ್ಟೇ ಸ್ಪೀಡಲ್ಲಿ ಬಿಟ್ಟು ಬಿಡದೆ ಹಿಂಬಾಲಿಸ್ದೆ. ಗ್ರಹಚಾರ ಅನ್ನೋ ಹಾಗೆ ಭರತ್ನ ಕಾರ್ಗೆ ಒಂದು ಮುದುಕಿ ಅಡ್ಡ ಬಂತು. ಇನ್ನೇನು ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ಅಷ್ಟರಲ್ಲಿ ಕಾರ್ ಬ್ರೇಕ್ ಹಿಡಿದು ನಿಲ್ಲಿಸ್ದ. ನಿಟ್ಟುಸಿರು ಬಿಟ್ಟು ಆ ಮುದುಕಿ ಮುಂದೆ ಹೋಗ್ತಿದ್ದಂತೆ ಮತ್ತೆ ಕಾರನ್ನು ಸ್ಪೀಡ್ ಜಾಸ್ತಿ ಮಾಡ್ತಾ ಹೊರಟ. ಆದರೆ ಮುಂದೆ ಹೋಗಿ ನೋಡಿದ್ರೆ 3 ರೋಡ್ ಒಂದು ಹೈವೇಗೆ ಕನೆಕ್ಟ್ ಆಗೋ ಹಾಗಿತ್ತು. ಅವ್ರ ಕಾರ್ ಯಾವ ಕಡೆ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ. ಅವರು ಭರತ್ನಿಂದ ಕೂಡ ತಪ್ಪಿಸ್ಕೊಂಡಿದ್ರು. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಭರತ್ ಆ ಕಾರ್ ನಂಬರ್ ನೆನ್ಪಿಟ್ಕೊಂಡಿದ್ದ. ಅವನಿಗೆ ಗೊತ್ತಿರೋ ಫ್ರೆಂಡ್ಗೆ ಕಾಲ್ ಮಾಡಿ, ನಾನು ಒಂದು ಕಾರ್ ನಂಬರ್ ಸೆಂಡ್ ಮಾಡ್ತಿದ್ದೀನಿ, ಅದ್ರ ಡೀಟೇಲ್ಸ್ ಕೊಡು ಅಂತ ಕೇಳಿದ್ದ. ಮತ್ತು ಅವನು ಒಂದು ಕಾಫಿ ಶಾಪ್ನಲ್ಲಿ ಕಾಫಿ ಕುಡಿತಾ ಕೂತಿದ್ದಾಗ ನ್ಯೂಸ್ ಚಾನಲ್ನಲ್ಲಿ ಬರ್ತಾ ಇದ್ದ ನಿತ್ಯ ಕಿಡ್ನ್ಯಾಪ್ ನ್ಯೂಸ್ ನೋಡ್ತಾ ಇರುವಾಗ ಶರತ್ ಮತ್ತು ನಿತ್ಯ ಮದುವೆ ಬಗ್ಗೆ ಮತ್ತು ಭುವಿ ಎಂಟರ್ಪ್ರೈಸಸ್ ಬಗ್ಗೆನೂ ಪ್ರಸಾರ ಆಗ್ತಾ ಇತ್ತು. ಆಗ ಭರತ್ಗೆ ಶರತ್ ಯಾರು ಎಂಬುದು ಗೊತ್ತಾಯಿತು. ಶರತ್ ಭುವಿ ಎಂಟರ್ಪ್ರೈಸಸ್ನ ಓನರ್ ಮಗನಾ?
ಹಾಗಾದರೆ ಶರತ್ನ ಭೇಟಿ ಮಾಡೋದು ಇನ್ನೂ ಸುಲಭ ಆಯಿತು. ಅವ್ರು ಸ್ಟಾರ್ ಹೋಟೆಲ್ಗೆ ಹೋದರೆ ಶರತ್ ಅಡ್ರೆಸ್ ಸಿಗುತ್ತೆ, ಅವ್ರಿಗೆ ಎಲ್ಲ ಸತ್ಯ ಹೇಳ್ಬೋದು, ಮತ್ತು ನನ್ನ ಬಂಗಾರಿನ ಹುಡ್ಕೋಕೆ ಅವ್ರು ಹೆಲ್ಪ್ ಮಾಡ್ಬೋದು ಅಂದ್ಕೊಂಡು ಡಿಸೈಡ್ ಮಾಡಿ ಹೋಗೋಕೆ ಮುಂದಾದ. ಅಷ್ಟರಲ್ಲಿ ಅವ್ನ ಫ್ರೆಂಡ್ ಕಾಲ್ ಮಾಡಿ, ನೀನು ಕಳಿಸಿದ ಕಾರ್ ಲೊಕೇಟ್ ಆಗಿರೋ ಲೊಕೇಶನ್ ಕಳಿಸಿದ್ದೀನಿ ನೋಡು ಮಗ ಅಂದ. ಭರತ್ ಹೌದಾ, ಥ್ಯಾಂಕ್ ಯು ಕಣೋ, ನಾನು ಈಗಲೇ ನೋಡ್ತೀನಿ ಅಂದ್ಕೊಂಡು ಕಾಲ್ ಕಟ್ ಮಾಡಿ ಮೊದಲು ಅಲ್ಲಿಗೆ ಹೋಗಿ ಅವಳನ್ನು ಸೇವ್ ಮಾಡಬೇಕು, ಅದು ಬಂಗಾರಿನ ನಿತ್ಯಾನ ಅಂತ ಆಮೇಲೆ ನೋಡಿಕೊಂಡ್ರೆ ಆಯಿತು ಅಂತ ಅಲ್ಲಿಗೆ ಬಂದಿದ್ದ. ಡಿಯರ್ಸ್, ನಿತ್ಯಾಳ ಹುಡುಕಾಟದಲ್ಲಿ ಸತ್ಯ ಸಿಗೋ ಮುನ್ಸೂಚನೆ ಸಿಕ್ಕಿದೆ. ನಿತ್ಯ ಶರತ್ತಿಗೆ ಸಿಗ್ತಾಳ, ಭರತ್ತಿಗೆ ಸಿಗ್ತಾಳ ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.